ಶ್ವಾನ್ ಏನಿದೆ ಇದರ ಹೆಸರು ಸಾರಾ ಅಂತ ಹೇಳಿ. ಇದು ಸರ್ಚ್ ಅಂಡ್ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾಗ್ ಅಂತ ಇದು ಕರೆಸ್ಕೊಂಡಿದೆ. ಇಲ್ಲಿಯವರೆಗೂ ಕೂಡ ಸಾರಾ 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ನೋಡಿ, ಆರ್ಮಿಯಲ್ಲಿರುವಂಥ ಶ್ವಾನದಳಗಳ ಪೈಕಿ 3 ಪಡೆ ಇರುತ್ತೆ. ಅಂದರೆ ಮೊದಲನೇದಾಗಿ ಮೆಟಲ್ ಡಿಟೆಕ್ಟ್ ಮಾಡುವಂಥ ಎಕ್ಸ್ಪರ್ಟ್ ಡಾಗ್ಗಳಾಗಿರ್ಬೋದು, ಜೊತೆಗೆ ಎಕ್ಸ್ಪ್ಲೋಸಿವ್ ಡಿವೈಸ್ಗಳನ್ನು ಡಿಟೆಕ್ಟ್ ಮಾಡುವಂಥ ಡಾಗ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಸರ್ಚ್ ಅಂಡ್ ರೆಸ್ಕ್ಯೂ ಮಾಡುವಂಥ ಡಾಗ್ಗಳು. ಈ ರೀತಿಯಾಗಿ 3 ಕ್ಯಾಟಗರಿ ಇರುತ್ತೆ. ಅದು ಈ ಒಂದು ಸಾರಾ ಏನಿದೆ ಸರ್ಚ್ ಅಂಡ್ ರೆಸ್ಕ್ಯೂ ಕ್ಯಾಟಗರಿಯಲ್ಲಿ ಇರುವಂಥ ಈ ಒಂದು ಸಾರಾ ಇಲ್ಲಿಯವರೆಗೂ ಈ ಜಾಗದಲ್ಲಿ 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ನೋಡಿ, ಈಗ ಪಾಪ ಅದು ಟಯರ್ಡ್ ಆಗಿದೆ, ಹಾಗಾಗಿ ಇಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ನಾವು ಆರ್ಮಿಯವರ ಬಳಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ಸಾರಾ ಬಗ್ಗೆ ನಾವು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಹೆಮ್ಮೆಯ ಆರ್ಮಿ ತಂಡ ಇವತ್ತು ಈ ಒಂದು ಶ್ವಾನಗಳನ್ನ ಬಳಕೆ ಮಾಡಿಕೊಂಡು ಅದು ಒಂದು ರೀತಿಯಲ್ಲಿ ಸರ್ಚಿಂಗ್ ಅನ್ನ ಮಾಡುತ್ತಾ ರೆಸ್ಕ್ಯೂ ಅನ್ನ ಮಾಡೋದಕ್ಕೂ ಕೂಡ ಇದು ಸಹಕಾರಿ ಆಗ್ತಾ ಇದೆ. ಈ ಸಾರಾ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡಿರುವಂಥದ್ದು. ನೋಡಿ ಪಾಪ ಅದಕ್ಕೆ ಫುಡ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೀಗ ಸಾರಾ ತುಂಬಾ ಟಯರ್ಡ್ ಆಗಿದೆ, ಯಾಕೆಂತಂದ್ರೆ ಬೆಳಗ್ಗಿನಿಂದಲೂ ಕೂಡ ಈ ಜಾಗದಲ್ಲಿ ಹುಡುಕಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಈ ಸಾರಾ ಇದಲ್ಲ, ಈಕೆಗೆ ಸುಮಾರು 5 ವರ್ಷ ಆಗಿದೆ. ಕಮ್ ಸರ್, 5 ವರ್ಷ ಆಗಿದೆ. ನೋಡಿ, ಸಾರಾ ಈಗ ಇದು ಮಾಡ್ತಾ ಇದ್ದಾಳೆ. ನೋಡಿ, ಈಗ ನಮ್ಮೊಂದಿಗೆ ಅನುಜ್ ರಾಣಾ ಅನ್ನೋರಿದ್ದಾರೆ. ಅವರು ಈ ಒಂದು ಸಾರಾದ ಒಂದು ಟೇಕ್ ಕೇರಿಂಗ್ ಅನ್ನ ಅವರು ಮಾಡ್ತಾ ಇದ್ದಾರೆ. ನೋಡಿ, ಇದು ತಂಡ. ಈ ಒಂದು ಸಾರಾವನ್ನ ವೆಲ್ ಟ್ರೈನ್ ಆಗಿ ಮಾಡಿರುವಂತಹ ಟೀಮ್ ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿ ತಂಡ. ಈ ಒಂದು ತಂಡ ಈ ಸಾರಾವನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡೋದಾಗ್ಲಿ, ಸರ್ಚ್ ಅನ್ನ ಮಾಡೋದಾಗ್ಲಿ ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಅದು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾಳೆ ಸಾರಾ. ಈ ಸಾರಾ ಬಹಳಷ್ಟು ಡೆಪ್ತ್ ಪ್ಲೇಸ್ಗೆ ಹೋಗಿ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಕೂಡ ಈಗ ಸಾರಾ ಮಾಡಿರುವಂಥದ್ದು. ಇದೇ ರೀತಿಯಾಗಿ ಪಿಂಜಾರ ಮಟ್ಟಂನಲ್ಲಿ ಈಗ ಸಾರಾಳ ಮೂಲಕ ರೆಸ್ಕ್ಯೂ ಮತ್ತೆ ಸರ್ಚಿಂಗ್ ಆಪರೇಷನ್ ಅನ್ನ ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಶ್ವಾನ್ ಏನಿದೆ ಇದರ ಹೆಸರು ಸಾರಾ ಅಂತ ಹೇಳಿ. ಇದು ಸರ್ಚ್ ಅಂಡ್ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾಗ್ ಅಂತ ಇದು ಕರೆಸ್ಕೊಂಡಿದೆ. ಇಲ್ಲಿಯವರೆಗೂ ಕೂಡ ಸಾರಾ 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ನೋಡಿ, ಆರ್ಮಿಯಲ್ಲಿರುವಂಥ ಶ್ವಾನದಳಗಳ ಪೈಕಿ 3 ಪಡೆ ಇರುತ್ತೆ. ಅಂದರೆ ಮೊದಲನೇದಾಗಿ ಮೆಟಲ್ ಡಿಟೆಕ್ಟ್ ಮಾಡುವಂಥ ಎಕ್ಸ್ಪರ್ಟ್ ಡಾಗ್ಗಳಾಗಿರ್ಬೋದು, ಜೊತೆಗೆ ಎಕ್ಸ್ಪ್ಲೋಸಿವ್ ಡಿವೈಸ್ಗಳನ್ನು ಡಿಟೆಕ್ಟ್ ಮಾಡುವಂಥ ಡಾಗ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಸರ್ಚ್ ಅಂಡ್ ರೆಸ್ಕ್ಯೂ ಮಾಡುವಂಥ ಡಾಗ್ಗಳು. ಈ ರೀತಿಯಾಗಿ 3 ಕ್ಯಾಟಗರಿ ಇರುತ್ತೆ. ಅದು ಈ ಒಂದು ಸಾರಾ ಏನಿದೆ ಸರ್ಚ್ ಅಂಡ್ ರೆಸ್ಕ್ಯೂ ಕ್ಯಾಟಗರಿಯಲ್ಲಿ ಇರುವಂಥ ಈ ಒಂದು ಸಾರಾ ಇಲ್ಲಿಯವರೆಗೂ ಈ ಜಾಗದಲ್ಲಿ 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ನೋಡಿ, ಈಗ ಪಾಪ ಅದು ಟಯರ್ಡ್ ಆಗಿದೆ, ಹಾಗಾಗಿ ಇಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ನಾವು ಆರ್ಮಿಯವರ ಬಳಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ಸಾರಾ ಬಗ್ಗೆ ನಾವು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಹೆಮ್ಮೆಯ ಆರ್ಮಿ ತಂಡ ಇವತ್ತು ಈ ಒಂದು ಶ್ವಾನಗಳನ್ನ ಬಳಕೆ ಮಾಡಿಕೊಂಡು ಅದು ಒಂದು ರೀತಿಯಲ್ಲಿ ಸರ್ಚಿಂಗ್ ಅನ್ನ ಮಾಡುತ್ತಾ ರೆಸ್ಕ್ಯೂ ಅನ್ನ ಮಾಡೋದಕ್ಕೂ ಕೂಡ ಇದು ಸಹಕಾರಿ ಆಗ್ತಾ ಇದೆ. ಈ ಸಾರಾ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡಿರುವಂಥದ್ದು. ನೋಡಿ ಪಾಪ ಅದಕ್ಕೆ ಫುಡ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೀಗ ಸಾರಾ ತುಂಬಾ ಟಯರ್ಡ್ ಆಗಿದೆ, ಯಾಕೆಂತಂದ್ರೆ ಬೆಳಗ್ಗಿನಿಂದಲೂ ಕೂಡ ಈ ಜಾಗದಲ್ಲಿ ಹುಡುಕಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಈ ಸಾರಾ ಇದಲ್ಲ, ಈಕೆಗೆ ಸುಮಾರು 5 ವರ್ಷ ಆಗಿದೆ. ಕಮ್ ಸರ್, 5 ವರ್ಷ ಆಗಿದೆ. ನೋಡಿ, ಸಾರಾ ಈಗ ಇದು ಮಾಡ್ತಾ ಇದ್ದಾಳೆ. ನೋಡಿ, ಈಗ ನಮ್ಮೊಂದಿಗೆ ಅನುಜ್ ರಾಣಾ ಅನ್ನೋರಿದ್ದಾರೆ. ಅವರು ಈ ಒಂದು ಸಾರಾದ ಒಂದು ಟೇಕ್ ಕೇರಿಂಗ್ ಅನ್ನ ಅವರು ಮಾಡ್ತಾ ಇದ್ದಾರೆ. ನೋಡಿ, ಇದು ತಂಡ. ಈ ಒಂದು ಸಾರಾವನ್ನ ವೆಲ್ ಟ್ರೈನ್ ಆಗಿ ಮಾಡಿರುವಂತಹ ಟೀಮ್ ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿ ತಂಡ. ಈ ಒಂದು ತಂಡ ಈ ಸಾರಾವನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡೋದಾಗ್ಲಿ, ಸರ್ಚ್ ಅನ್ನ ಮಾಡೋದಾಗ್ಲಿ ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಅದು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾಳೆ ಸಾರಾ. ಈ ಸಾರಾ ಬಹಳಷ್ಟು ಡೆಪ್ತ್ ಪ್ಲೇಸ್ಗೆ ಹೋಗಿ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಕೂಡ ಈಗ ಸಾರಾ ಮಾಡಿರುವಂಥದ್ದು. ಇದೇ ರೀತಿಯಾಗಿ ಪಿಂಜಾರ ಮಟ್ಟಂನಲ್ಲಿ ಈಗ ಸಾರಾಳ ಮೂಲಕ ರೆಸ್ಕ್ಯೂ ಮತ್ತೆ ಸರ್ಚಿಂಗ್ ಆಪರೇಷನ್ ಅನ್ನ ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಶ್ವಾನ್ ಏನಿದೆ ಇದರ ಹೆಸರು ಸಾರಾ ಅಂತ ಹೇಳಿ.
ಇದು ಸರ್ಚ್ ಅಂಡ್ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾಗ್ ಅಂತ ಇದು ಕರೆಸ್ಕೊಂಡಿದೆ. ಇಲ್ಲಿಯವರೆಗೂ ಕೂಡ ಸಾರಾ 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ನೋಡಿ, ಆರ್ಮಿಯಲ್ಲಿರುವಂತಹ ಶ್ವಾನದಳಗಳ ಪೈಕಿ 3 ಪಡೆ ಇರುತ್ತೆ. ಅಂದ್ರೆ ಮೊದಲನೇದಾಗಿ ಮೆಟಲ್ ಡಿಟೆಕ್ಟ್ ಮಾಡುವಂಥ ಎಕ್ಸ್ಪರ್ಟ್ ಡಾಗ್ಗಳಾಗಿರ್ಬೋದು, ಜೊತೆಗೆ ಎಕ್ಸ್ಪ್ಲೋಸಿವ್ ಡಿವೈಸ್ಗಳನ್ನು ಡಿಟೆಕ್ಟ್ ಮಾಡುವಂತಹ ಡಾಗ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಸರ್ಚ್ ಅಂಡ್ ರೆಸ್ಕ್ಯೂ ಮಾಡುವಂತಹ ಡಾಗ್ಗಳು. ಈ ರೀತಿಯಾಗಿ 3 ಕ್ಯಾಟಗರಿ ಇರುತ್ತೆ. ಅದು ಈ ಒಂದು ಸಾರಾ ಏನಿದೆ, ಸರ್ಚ್ ಅಂಡ್ ರೆಸ್ಕ್ಯೂ ಕ್ಯಾಟಗರಿಯಲ್ಲಿ ಇರುವಂತಹ ಈ ಒಂದು ಸಾರಾ ಇಲ್ಲಿಯವರೆಗೂ ಈ ಜಾಗದಲ್ಲಿ 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ನೋಡಿ, ಈಗ ಪಾಪ ಅದು ಟಯರ್ಡ್ ಆಗಿದೆ, ಹಾಗಾಗಿ ಇಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ನಾವು ಆರ್ಮಿಯವರ ಬಳಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ಸಾರಾ ಬಗ್ಗೆ ನಾವು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಹೆಮ್ಮೆಯ ಆರ್ಮಿ ತಂಡ ಇವತ್ತು ಈ ಒಂದು ಶ್ವಾನಗಳನ್ನ ಬಳಕೆ ಮಾಡಿಕೊಂಡು ಅದು ಒಂದು ರೀತಿಯಲ್ಲಿ ಸರ್ಚಿಂಗ್ ಅನ್ನ ಮಾಡುತ್ತಾ ರೆಸ್ಕ್ಯೂ ಅನ್ನ ಮಾಡೋದಕ್ಕೂ ಕೂಡ ಇದು ಸಹಕಾರಿ ಆಗ್ತಾ ಇದೆ. ಈ ಸಾರಾ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡಿರುವಂಥದ್ದು. ನೋಡಿ ಪಾಪ, ಅದಕ್ಕೆ ಫುಡ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೀಗ ಸಾರಾ ತುಂಬಾ ಟಯರ್ಡ್ ಆಗಿದೆ, ಯಾಕೆಂತಂದ್ರೆ ಬೆಳಗ್ಗಿನಿಂದಲೂ ಕೂಡ ಈ ಜಾಗದಲ್ಲಿ ಹುಡುಕಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಈ ಸಾರಾ ಇದಲ್ಲ, ಈಕೆಗೆ ಸುಮಾರು 5 ವರ್ಷ ಆಗಿದೆ. ಕಮ್ ಸರ್, 5 ವರ್ಷ ಆಗಿದೆ. ನೋಡಿ, ಸಾರಾ ಈಗ ಇದು ಮಾಡ್ತಾ ಇದ್ದಾಳೆ. ನೋಡಿ, ಈಗ ನಮ್ಮೊಂದಿಗೆ ಅನುಜ್ ರಾಣಾ ಅನ್ನೋರಿದ್ದಾರೆ. ಅವರು ಈ ಒಂದು ಸಾರಾದ ಒಂದು ಟೇಕ್ ಕೇರಿಂಗ್ ಅನ್ನ ಅವರು ಮಾಡ್ತಾ ಇದ್ದಾರೆ. ನೋಡಿ, ಇದು ತಂಡ. ಈ ಒಂದು ಸಾರಾವನ್ನ ವೆಲ್ ಟ್ರೈನ್ ಆಗಿ ಮಾಡಿರುವಂತಹ ಟೀಮ್ ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿ ತಂಡ. ಈ ಒಂದು ತಂಡ ಈ ಸಾರಾವನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡೋದಾಗ್ಲಿ, ಸರ್ಚ್ ಅನ್ನ ಮಾಡೋದಾಗ್ಲಿ ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಅದು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾಳೆ ಸಾರಾ. ಈ ಸಾರಾ ಬಹಳಷ್ಟು ಡೆಪ್ತ್ ಪ್ಲೇಸ್ಗೆ ಹೋಗಿ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಕೂಡ ಈಗ ಸಾರಾ ಮಾಡಿರುವಂಥದ್ದು. ಇದೇ ರೀತಿಯಾಗಿ ಪಿಂಜಾರಮಟ್ಟಂನಲ್ಲಿ ಈಗ ಸಾರಾಳ ಮೂಲಕ ರೆಸ್ಕ್ಯೂ ಮತ್ತೆ ಸರ್ಚಿಂಗ್ ಆಪರೇಷನ್ ಅನ್ನ ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಶ್ವಾನ ಏನಿದೆ, ಇದರ ಹೆಸರು ಸಾರಾ ಅಂತ ಹೇಳಿ. ಇದು ಸರ್ಚ್ ಅಂಡ್ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾಗ್ ಅಂತ ಇದು ಕರೆಸ್ಕೊಂಡಿದೆ. ಇಲ್ಲಿಯವರೆಗೂ ಕೂಡ ಸಾರಾ 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ನೋಡಿ, ಆರ್ಮಿಯಲ್ಲಿರುವಂತಹ ಶ್ವಾನದಳಗಳ ಪೈಕಿ 3 ಪಡೆ ಇರುತ್ತೆ. ಅಂದ್ರೆ ಮೊದಲನೇದಾಗಿ ಮೆಟಲ್ ಡಿಟೆಕ್ಟ್ ಮಾಡುವಂಥ ಎಕ್ಸ್ಪರ್ಟ್ ಡಾಗ್ಗಳಾಗಿರ್ಬೋದು, ಜೊತೆಗೆ ಎಕ್ಸ್ಪ್ಲೋಸಿವ್ ಡಿವೈಸ್ಗಳನ್ನ ಡಿಟೆಕ್ಟ್ ಮಾಡುವಂತಹ ಡಾಗ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಸರ್ಚ್ ಅಂಡ್ ರೆಸ್ಕ್ಯೂ ಮಾಡುವಂತಹ ಡಾಗ್ಗಳು. ಈ ರೀತಿಯಾಗಿ 3 ಕ್ಯಾಟಗರಿ ಇರುತ್ತೆ. ಅದು ಈ ಒಂದು ಸಾರಾ ಏನಿದೆ, ಸರ್ಚ್ ಅಂಡ್ ರೆಸ್ಕ್ಯೂ ಕ್ಯಾಟಗರಿಯಲ್ಲಿ ಇರುವಂತಹ ಈ ಒಂದು ಸಾರಾ ಇಲ್ಲಿಯವರೆಗೂ ಈ ಜಾಗದಲ್ಲಿ 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ನೋಡಿ, ಈಗ ಪಾಪ ಅದು ಟಯರ್ಡ್ ಆಗಿದೆ, ಹಾಗಾಗಿ ಇಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ನಾವು ಆರ್ಮಿಯವರ ಬಳಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ಸಾರಾ ಬಗ್ಗೆ ನಾವು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಹೆಮ್ಮೆಯ ಆರ್ಮಿ ತಂಡ ಇವತ್ತು ಈ ಒಂದು ಶ್ವಾನಗಳನ್ನ ಬಳಕೆ ಮಾಡಿಕೊಂಡು ಅದು ಒಂದು ರೀತಿಯಲ್ಲಿ ಸರ್ಚಿಂಗ್ ಅನ್ನ ಮಾಡುತ್ತಾ ರೆಸ್ಕ್ಯೂ ಅನ್ನ ಮಾಡೋದಕ್ಕೂ ಕೂಡ ಇದು ಸಹಕಾರಿ ಆಗ್ತಾ ಇದೆ. ಈ ಸಾರಾ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡಿರುವಂಥದ್ದು. ನೋಡಿ ಪಾಪ, ಅದಕ್ಕೆ ಫುಡ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೀಗ ಸಾರಾ ತುಂಬಾ ಟಯರ್ಡ್ ಆಗಿದೆ, ಯಾಕೆಂತಂದ್ರೆ ಬೆಳಗ್ಗಿನಿಂದಲೂ ಕೂಡ ಈ ಜಾಗದಲ್ಲಿ ಹುಡುಕಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಈ ಸಾರಾ ಇದಲ್ಲ, ಈಕೆಗೆ ಸುಮಾರು 5 ವರ್ಷ ಆಗಿದೆ. ಕಮ್ ಸರ್, 5 ವರ್ಷ ಆಗಿದೆ. ನೋಡಿ, ಸಾರಾ ಈಗ ಇದು ಮಾಡ್ತಾ ಇದ್ದಾಳೆ. ನೋಡಿ, ಈಗ ನಮ್ಮೊಂದಿಗೆ ಅನುಜ್ ರಾಣಾ ಅನ್ನೋರಿದ್ದಾರೆ. ಅವರು ಈ ಒಂದು ಸಾರಾದ ಒಂದು ಟೇಕ್ ಕೇರಿಂಗ್ ಅನ್ನ ಅವರು ಮಾಡ್ತಾ ಇದ್ದಾರೆ. ನೋಡಿ, ಇದು ತಂಡ. ಈ ಒಂದು ಸಾರಾವನ್ನ ವೆಲ್ ಟ್ರೈನ್ ಆಗಿ ಮಾಡಿರುವಂತಹ ಟೀಮ್ ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿ ತಂಡ. ಈ ಒಂದು ತಂಡ ಈ ಸಾರಾವನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡೋದಾಗ್ಲಿ, ಸರ್ಚ್ ಅನ್ನ ಮಾಡೋದಾಗ್ಲಿ ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಅದು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾಳೆ ಸಾರಾ. ಈ ಸಾರಾ ಬಹಳಷ್ಟು ಡೆಪ್ತ್ ಪ್ಲೇಸ್ಗೆ ಹೋಗಿ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಕೂಡ ಈಗ ಸಾರಾ ಮಾಡಿರುವಂಥದ್ದು. ಇದೇ ರೀತಿಯಾಗಿ ಪಿಂಜಾರಮಟ್ಟಂನಲ್ಲಿ ಈಗ ಸಾರಾಳ ಮೂಲಕ ರೆಸ್ಕ್ಯೂ ಮತ್ತೆ ಸರ್ಚಿಂಗ್ ಆಪರೇಷನ್ ಅನ್ನ ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು.